ಹಾಯ್ ಫ್ರೆಂಡ್ಸ್, ಇವತ್ತೇನು ಗೊತ್ತಾ, ಬಾಳೆಕಾಯಿ ಚಿಪ್ಸ್. ನೋಡಿ, ಬಾಳೆಕಾಯಿ ಚಿಪ್ಸ್ ಅಂತ ಹೇಳಿ ನಾನು ಏನು ಮಾಡೋಕ್ಕೆ ಹೋಗ್ತೀನಿ ಅಂತ ನೋಡ್ತಾ ಇದ್ದೀರಾ? ಇದೇನಿಲ್ಲ ಫ್ರೆಂಡ್ಸ್, ನಾವು ಈ ಬಾಳೆಕಾಯಿ ಕಟ್ ಮಾಡ್ತೀವಲ್ವಾ, ಈ ಕಟ್ ಮಾಡಿದವಾಗ ನೋಡಿ ನಿಮಗೆ ಕಾಣಿಸುತ್ತೆ ಇದರಿಂದ ಸೊನೆ ಬೀಳ್ತಾ ಇರೋದು. ಸೊ ಪ್ಲಸ್ ಏನು ಗೊತ್ತಾ, ಇದ್ರ ಜೊತೆ ಒಂದು ಕಪ್ಪು ಕಲೆ ಬರುತ್ತೆ ಈ ಸಿಪ್ಪೆ ತೆಗಿಬೇಕಾದ್ರೆ. ಅದೆಲ್ಲ ಆಗದೆ ಇರಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ಒಂದು ಪಾತ್ರದಲ್ಲಿ ಸ್ವಲ್ಪ ನೀರು ಮತ್ತು ಉಪ್ಪು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಕೈಯಲ್ಲಿ ಅದ್ಕೋಬೇಕು. ಅದ್ಕೊಂಡು ನೋಡಿ ಹೀಗೆ ಲೈನ್ ಇಳ್ಕೋಬೇಕು. ಬಾಳೆಕಾಯಿ ಕಾಯಿಗೆ ತಾಗಬಾರ್ದು, ಸಿಪ್ಪೆ ಮಾತ್ರ. ಓಕೆ ಫ್ರೆಂಡ್ಸ್, ನನಗಿದು ಮೊದಲು ಮಾಡಿ ಅಭ್ಯಾಸ ಇದೆ, ಅದಕ್ಕೆ ನಾನು ಸಿಂಗಲ್ ಲೈನ್ ಹೇಳ್ಕೊಂಡಿದ್ದೀನಿ. ಹೊಸದಾಗಿ ಮಾಡೋರು 3-4 ಲೈನ್ ಹೇಳ್ಕೊಳ್ಳಿ, ಈಸಿಯಲ್ಲಿ ಸಿಪ್ಪೆ ತೆಗಿಯೋಕ್ಕಾಗತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಈ ಸಿಪ್ಪೆ ಏನು ಮಾಡ್ತೀವಿ, ಬಿಸಾಡ್ಬಿಡ್ತೀವಲ್ವಾ. ಸಿಟಿ ಸೈಡ್ನವ್ರು ಯಾವತ್ತೂ ಬಿಸಾಡಲ್ಲ, ಯಾಕಂದರೆ ಅವರಿಗಿದು ಸಿಗುವುದೇ ಅಪರೂಪ. ಇದನ್ನು ಪಲ್ಯ ಮಾಡಿ ತಿಂದ್ಬಿಡ್ತಾರೆ, ಹೆಲ್ತಿಗೂ ಕೂಡ ಸೂಪರ್ ಇದು. ಬಟ್ ನಾವೇನು ಹಳ್ಳಿಯವರು, ನಮಗಿದೇನು ಯಾವಾಗ ಬೇಕಾದರೂ ಸಿಕ್ಬಿಡತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀನಿ, ಬಿಸಾಡೋದಷ್ಟೇ. ನೋಡಿ, ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋ ಟೈಮಲ್ಲಿ ನಾನು ಎಣ್ಣೆ ಇಟ್ಬಿಟ್ಟಿದ್ದೆ. ಸೊ ಎಣ್ಣೆ ಕುದಿ ಬರ್ತಾ ಇದ್ದಂಗೆ ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಎಲ್ಲ ಬಾಳೆಕಾಯಿ ತೆಗೆದಿಟ್ಕೊಂಡು ಒಂದೊಂದನ್ನೇ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಟ್ಟ ಎಣ್ಣೆಗೆ ಫ್ರೆಂಡ್ಸು ನನಗನ್ಸುತ್ತೆ 1-2 ಬಾಳೆಕಾಯಿ ಫುಲ್ ಸ್ಲೈಸ್ ಮಾಡ್ಬೋದು. ಸೊ ಅದಕ್ಕೆ ನಾನು 2 ಬಾಳೆಕಾಯಿ ಸ್ಲೈಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೀವು ಎಣ್ಣೆ ಎಷ್ಟು ಇಡ್ತೀರಾ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಡಿಪೆಂಡ್ಸ್, ಎಣ್ಣೆ ನೀವು ಬಾಳೆಕಾಯಿ ಸ್ಲೈಸ್ ಮಾಡಬೇಕು. ಓವರಾಗಿ ಸ್ಲೈಸ್ ಮಾಡಿ ಹಾಕಿದರೆ ಏನಾಗುತ್ತೆ ಗೊತ್ತಾ, ಇದನ್ನು ಅಂಟ್ಕೊಂಡು ಬಿಡತ್ತೆ ಮತ್ತು ಇದು ಎಣ್ಣೆ ಕುಡ್ಕೊಂಡು ಬಿಡತ್ತೆ, ನಮಗದು ಚೆನ್ನಾಗಾಗಲ್ಲ ತಿನ್ನೋಕ್ಕೆ. ಸೊ ನಾನೇನು ಮಾಡ್ತೀನಿ, ಗ್ಯಾಸು ಸಿಮ್ಮಲ್ಲಿ ಇಟ್ಕೊಂಡು ನಾನು ಇದನ್ನು ಏನು ಮಾಡ್ತೀನಿ, ಬಾಳೆಕಾಯಿ ಸ್ಲೈಸ್ ಮಾಡಿ ಹಾಕಿಬಿಡ್ತೀನಿ. ಆಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಏನು ಮಾಡ್ತೀನಿ, ನಾನು ಫಾಸ್ಟಾಗಿ ಇಟ್ಬಿಡ್ತೀನಿ. ಸೊ ಇದ್ರ ಜೊತೆಗೆ ಏನು ಮಾಡ್ತೀನಿ, ಇವಾಗಲೇ ಉಪ್ಪು ಆ್ಯಡ್ ಮಾಡ್ತೀನಿ. ಯಾಕಂದರೆ ಆಮೇಲೆ ಆ್ಯಡ್ ಮಾಡಿದರೆ ಉಪ್ಪು ಕೆಲವೊಂದಕ್ಕೆ ಹಿಡಿಯುತ್ತೆ, ಕೆಲವೊಂದಕ್ಕೆ ಹಿಡಿಯಲ್ಲ. ಇವಾಗಲೇ ಆ್ಯಡ್ ಮಾಡಿದರೆ ಒಂದೊಂದು ಲಿಮಿಟಿಗೆ ನಮ್ಗೆ ಬೇಕಾದಷ್ಟು ಬಾಳೆಕಾಯಿ ಹಿಡ್ಕೊಂಡು ಬಿಡತ್ತೆ. ನಾನೇನು ಫ್ರೆಂಡ್ಸ್ ಗೊತ್ತಾ, ಇದಕ್ಕೆ ಏನು ಕೂಡ ಆ್ಯಡ್ ಮಾಡಲ್ಲ, ಟರ್ಮರಿಕೋ ಯಾವುದು ಕೂಡ ಆ್ಯಡ್ ಮಾಡಲ್ಲ. ಇದು ನ್ಯಾಚುರಲ್ ಕಲರ್. ಸೊ ಇದು ಫ್ರೈ ಆದವಾಗ ನಮಗೆ ಆ ಡೀಪ್ ಫ್ರೈದೊಂದು ಫೀಲ್ ಗೊತ್ತಾಗುತ್ತೆ. ಓವರ್ ಡೀಪ್ ಫ್ರೈ ಮಾಡಬಾರ್ದು ಫ್ರೆಂಡ್ಸ್. ಆ ಥರ ಮಾಡಿದರೆ ಏನಾಗುತ್ತೆ ಗೊತ್ತಾ, ಫುಲ್ಲು ಕಲರ್ ಕೂಡ ಚೇಂಜ್ ಆಗುತ್ತೆ, ಕಹಿ ಬರುತ್ತೆ, ತಿನ್ನೋಕ್ಕಾಗಲ್ಲ, ಆ ಥರ ತುಂಬ ಪ್ರಾಬ್ಲಮ್ಸ್ ಬಂದುಬಿಡತ್ತೆ. ಸೊ ನಾವಿದನ್ನು ನಮಗೆ ಒಂದು ಸೌಂಡ್ ಕೊಡುತ್ತೆ, ಹಾಕಿದವಾಗ ಇರೋ ಆ ಒಂದು ಸೌಂಡಿಂದ ಚೇಂಜಸ್ ಬಂದು ಫ್ರೈ ಆದಾಗ ನಮಗೆ ಅದು ಗೊತ್ತಾಗತ್ತೆ ಫ್ರೆಂಡ್ಸ್. ಹಂಗೆ ಗೊತ್ತಾದ ತಕ್ಷಣ ಏನು ಮಾಡಬೇಕು, ಈ ಥರ ಒಂದು ಪಾತ್ರದಲ್ಲಿ ಸೋಸ್ಕೋಬೇಕು. ಸೋಸ್ಕೊಂಡು ಈ ಥರ ಆಯಿಲ್ ಫುಲ್ ನಾವು ಇದರಿಂದ ತೆಗಿಬೇಕು. ಆಯಿಲ್ ಹಿಂಗೆ ಶೇಕ್ ಮಾಡ್ತಿದ್ದಂಗೆ ಆಲ್ಮೋಸ್ಟ್ ಆಯಿಲ್ ಬಂದುಬಿಡತ್ತೆ ಫ್ರೆಂಡ್ಸ್. ಆಯಿಲ್ ಫುಲ್ ಬಂದು ನೀಟಾಗಿ ಕ್ಲೀನ್ ಆದವಾಗ ನಾವು ಈಗ ಪಾತ್ರದಲ್ಲಿ ಹಾಕ್ಕೋಬೇಕು. ನೋಡಿ, ಈ ಪಾತ್ರದಲ್ಲಿ ಹಾಕ್ಕೊಂಡು ಈ ಥರ ಬರುತ್ತೆ. ಸೊ ನೀವು ಕೂಡ ಬಾಳೆಕಾಯಿ ಸಿಕ್ಕಿದಾಗ ಮನೇಲಿ ಟ್ರೈ ಮಾಡಿ. ಬಾಯ್ ಬಾಯ್.